RXZ 4 ಸ್ಪೀಡ್ ಇದು 32mm ಕಾರ್ ಪೋರ್ಟಿಂಗ್ ಆಗಿದೆ ಇದು 145 150 ಹೋಗ್ತಿತ್ತು ಸ್ಪೀಡು. Hi, hello family members and welcome back to my channel. ಇವತ್ತು ನೋಡ್ತಾ ಇರೋ ಗಾಡಿ ಬಂದು Yamaha RXZ 4 ಸ್ಪೀಡ್ ಇದು ಬಂದು 1997 ಮಾಡೆಲ್ ಇದು. 4th ಓನರ್ ಗಾಡಿ ಇವಾಗ ರನ್ನಿಂಗ್ ಇವಾಗ. ಸೊ ಇದು ಸ್ಟಾಕಲ್ಲಿ ಬಂದು 14 bhp ಅಟ್ 7000 RPM ಮತ್ತು 12Nm ಟಾರ್ಕು ಅಟ್ 6500 RPM. ಬಟ್ ಇದು ಸ್ಟಾಕಲ್ಲಿ ಪ್ರೊಡ್ಯೂಸ್ ಮಾಡೋದು ಇದು ಸ್ಪೆಸಿಫಿಕೇಷನ್ನು. ಇದು ಇಂಜಿನ್ ಪೋರ್ಟ್ ಆಗಿದೆ, ಕಂಪ್ಲೀಟ್ಲಿ ಪೋರ್ಟ್ ಆಗಿದೆ. ಬಟ್ ಎಕ್ಸಾಸ್ಟ್ ಮಾತ್ರ ಸ್ಟಾಕಲ್ಲಿದೆ. ಫುಲ್ ಗಾಡಿ ಪರ್ಫಾರ್ಮೆನ್ಸಿಗೆ ಬಿಲ್ಡ್ ಆಗಿದೆ. ಇದು ನೋಡಿದ್ರೆ 32mm ಕಾರ್ಬ್ ಹಾಕಿರೋದು PWK ಮತ್ತು 4 ಸ್ಪೀಡ್ ಬೋರ್ನೇ ಫುಲ್ ಪೋರ್ಟಿಂಗ್ ಆಗಿದೆ ಇದು. ಮತ್ತು ಇದರಲ್ಲಿ 6 ಸ್ಪೀಡ್ ರೀಡ್ ವಾಲ್ವ್, ನನಗೆ ಓನರ್ ಹೇಳಿರೋ ಪ್ರಕಾರ 6 ಸ್ಪೀಡ್ ರೀಡ್ ವಾಲ್ವ್ ಇದೆ ಮತ್ತು 6 ಸ್ಪೀಡ್ ಶಾಫ್ಟ್ ಇದೆ. 4 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಅದು ಬಿಟ್ಟರೆ ಆಯಿಲ್ ಪಂಪ್ ಇವೆಲ್ಲ ರನ್ನಿಂಗ್ ಆಗೋಲ್ಲ. ಪವರ್ಗೆ ಒಂದ್ಸರಿ ಪವರ್ಗೆ ಕನ್ವರ್ಟ್ ಆಯಿತು ಅಂದರೆ ಆಯಿಲ್ ಪಂಪ್ ಎಲ್ಲ ರನ್ನಿಂಗ್ ಆಗೋಲ್ಲ. ಇದು ನೋಡಿದ್ರೆ ಇದು ಇಂಜಿನ್ನು ನೀಟಾಗಿ ಬ್ರೀತ್ ಆಗಬೇಕು ಕಾರ್ಬ್ರೇಟ್ರಿಗೆ. ಬಟ್ ನೀವು ಸ್ಟಾಕಲ್ಲೆಲ್ಲ ನೋಡಿದ್ರೆ ಇಲ್ಲಿ ಒಂದು ಪೈಪ್ ಕನೆಕ್ಟ್ ಆಗಿರುತ್ತೆ, ಏರ್ ಫಿಲ್ಟ್ರಿಗೆಲ್ಲ ಕನೆಕ್ಟ್ ಆಗಿರುತ್ತೆ. ಬಟ್ ಇದು ಫುಲ್ ಓಪನ್ ಆಗಬೇಕು. ಪರ್ಫಾರ್ಮೆನ್ಸ್ ಕಾರ್ಬ್ರೇಟ್ರ್ ಏನಾರು ಹಾಕಿದ್ದೀರಾ ಅಂದರೆ ಫುಲ್ ಓಪನ್ ಆಗಬೇಕಿದು, ಕ್ಲೋಸ್ ಆಗಂಗಿಲ್ಲ. 4 ಸ್ಪೀಡ್ದೇ ಹೆಡ್ ಇರೋದು. ಕಾಯಿಲು ಎಲ್ಲ ಪವರ್ ಆಗಿದೆ. ಬಟ್ ನನಗೆ ಓನರ್ ಹೇಳಿರೋ ಪ್ರಕಾರ ಮಾಡಿರೋ ಮೆಕ್ಯಾನಿಕ್ಕು ನೀಟಾಗಿ ಟ್ಯೂನಿಂಗ್ ಮಾಡಿರಲಿಲ್ಲ, ಅದಕ್ಕೆ ಬೋರ್ಗೆ ಬಂದುಬಿಟ್ಟಿದೆ ಇಂಜಿನ್ ಇದು. ಸೊ ಅರೌಂಡ್ 1000 ಕಿಲೋಮೀಟರ್ಸ್ ಏನು ಅಷ್ಟೇ ಓಡಿದ್ದು ಗಾಡಿ. ಪೋರ್ಟಿಂಗ್ ಆದಮೇಲೆ ಬೋರ್ಗೆ ಬಂದಿದೆ. ಪರ್ಫಾರ್ಮೆನ್ಸು ಫಸ್ಟ್ ಇದ್ದಷ್ಟು ಇವಾಗಿಲ್ಲ ಪರ್ಫಾರ್ಮೆನ್ಸು. ನನಗೆ ಓನರ್ ಹೇಳಿರೋದು ನೋಡಿದ್ರೆ ಅರೌಂಡ್ 145 150 ಹೋಗ್ತಿತ್ತು ಸ್ಪೀಡು ಕರೆಕ್ಟಾಗಿ ಇದ್ದಾಗ. ಬಟ್ ಟ್ಯೂನಿಂಗ್ ನೀಟಾಗಿ ಮಾಡಿರಲಿಲ್ಲ, ಅದಕ್ಕೆ ಇಂಜಿನ್ ಬೋರ್ಗೆ ಬಂದಿದೆ. ಇಲ್ಲಿ ನೋಡೋದಾದರೆ ಇಲ್ಲಿ ಕಾಣಿಸ್ತಿದೆ 4TL00132 CM ಕ್ಯೂಬು. ಇದು 4 ಸ್ಪೀಡ್ ಬೋರ್ ಬರೋದು. ಇದು ಇಲ್ಲಿದೆ ನೋಡಿ, 32 PWK ಕಾರ್ಬು. ಇದು ಪರ್ಫಾರ್ಮೆನ್ಸ್ ಕಾರ್ಬೋರೇಟ್ರ್. ಇದು 6 ಸ್ಪೀಡ್ ರೀಡ್ ವಾಲ್ವ್ ಹಾಕಿರೋದ್ರಿಂದ ಕಾಣಿಸುತ್ತೆ ಅಂತ ಇಲ್ಲಿ ಬ್ಯಾಂಡ್ ಹಾಕಿರೋದು ಇದು. ಅದು ಬಿಟ್ಟರೆ ಇಲ್ಲಿ ಬಫಿಂಗ್ ಮಾಡಿಸಿದ್ದಾರೆ. ಇದನ್ನು ಬಫಿಂಗ್ ಮಾಡಿಸಿದ್ರು ಇದು ಲುಕ್ ಸಾಕೋದಾಗಿರುತ್ತೆ. ಬಟ್ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು, ಒರೆಸ್ತಾ ಇರಬೇಕು. ಇನ್ನು ಟೈರ್ ಡೈಮೆನ್ಷನ್ಸು ಅಂತ ನೋಡೋದಾದರೆ 18 ಇಂಚ್ ಹಾಕಿದ್ದಾರೆ. ಪೆನ್ಸಿಲ್ ಟೈರ್ಸ್ ಅಂತ ಕರೀತಾರೆ ಇದನ್ನು ನಾವು. 18 ಇಂಚ್ ಹಾಕ್ಸಿರೋದು ಇದು. ನೀಟಾಗಿ ರೋಡ್ ಗ್ರಿಪ್ ಚೆನ್ನಾಗಿರ್ತೈತೆ. ಪೊಲೀಸವ್ರ ಹತ್ರ ನೋಡಿದೆ ಅಂದರೆ ಲಾಕೆ, ಪೊಲೀಸವರೆಲ್ಲ ನೋಡಿದ್ರೆ. ಫ್ರಂಟು ಅಷ್ಟೇ 18 ಇಂಚ್ ವೀಲು. ಡಾಲ್ಫಿನ್ ಮಡ್ಗಾರ್ಡ್ ಹಾಕ್ಸಿದ್ದಾರೆ. ಇದು ಸ್ಟಾಕಲ್ಲಿ ಇದು ಬರೋಲ್ಲ, ನಾರ್ಮಲ್ ಬೇರೆ ಥರ ನಾರ್ಮಲ್ ಮಡ್ಗಾರ್ಡ್ ಬರುತ್ತೆ, ಕ್ರೋಮಿಯಮ್ಮು ಬರೋಲ್ಲ. ಇದು ಡಾಲ್ಫಿನ್ ಮಡ್ಗಾರ್ಡ್ ಹಾಕ್ಸಿರೋದು ಇವರು. ಅದು ಬಿಟ್ಟರೆ RPM ಮೀಟ್ರು ಝೆಡ್ಡಲ್ಲಿ ಸ್ಟಾರ್ಟ್ ಆಗಿದ್ದು RPM ಮೀಟ್ರ್ ಬರೋಕ್ಕೆ. ಇಲ್ಲಿ ಸ್ಪೀಡೋಮೀಟ್ರ್ ಇದೆ ಮತ್ತು ಇಲ್ಲಿ ಒಂದು ಇಂಡಿಕೇಟ್ರು, ಹೈ ಬೀಮು ಮತ್ತು ನ್ಯೂಟ್ರಲ್ ಲೈಟ್ ತೋರಿಸುತ್ತೆ. ಸೊ ಇದು ಗಾಡಿ ಬಂದು ಫಸ್ಟು ಸ್ಟಾಕಲ್ಲಿತ್ತು. ಈ ಗಾಡಿನ ಫಸ್ಟು ಇವ್ರ ಓನರು 3 ಇಯರ್ಸ್ ಬ್ಯಾಕು 91,000ಗೆ ತೊಗೊಂಡಿದ್ದು ಬೈಕ್ ಇದು. ಅವಾಗ ಕಂಪ್ಲೀಟ್ ಗಾಡಿ ಸ್ಟಾಕಲ್ಲಿತ್ತು, ಏನು ಪರ್ಫಾರ್ಮೆನ್ಸ್ ಏನೂ ಬಿಲ್ಡ್ ಆಗಿರಲಿಲ್ಲ. ಇವರು ಓನರ್ ಬಂದು ಸ್ವಲ್ಪ ಪವರೆಲ್ಲ ಚೆನ್ನಾಗಿರಲಿ ಅಂತ ಪವರ್ ಪೋರ್ಟಿಂಗ್ ಮಾಡಿಸಿದ್ರು. ಬಟ್ ಆದರೆ ಮಾಡಿದ ಮೆಕ್ಯಾನಿಕ್ಕು ಟ್ಯೂನಿಂಗು ನೀಟಾಗಿ ಮಾಡ್ಕೊಂಡು ಕೊಡಲಿಲ್ಲ. ಟ್ಯೂನಿಂಗ್ ಮಾಡದೇ ಇರೋ ಕಾರಣ ಬೋರ್ಗೆ ಬಂದುಬಿಟ್ಟಿದೆ ಇಂಜಿನ್ನು. ಸರಿ ಸೌಂಡ್ ತೋರಿಸ್ತೀನಿ ನಿಮಗೆ, ಕೇಳಿಸ್ಕೊಳ್ಳಿ. ಪೆಟ್ರೋಲ್ ರಿಸರ್ವ್ ಕೇಳಿಸ್ತಾ ಇದೆಯಾ? ಇಂಜಿನ್ ನಾಯ್ಸ್ ಇದೆ, ಜಾಸ್ತಿ ಇಂಜಿನ್ ನಾಯ್ಸ್ ಇದೆ. ಅದಕ್ಕೆ ಪೋರ್ಟಿಂಗ್ ಮಾಡಿ ಟ್ಯೂನಿಂಗ್ ನೀಟಾಗಿ ಮಾಡಿರಲಿಲ್ಲ, ಅದಕ್ಕೆ ಇಂಜಿನ್ ನಾಯ್ಸ್ ತುಂಬ ಇದೆ. ಇದರಲ್ಲಿ ಚೆನ್ನಾಗಿ ಬಿಟ್ಟಿದೆ ಅಂದರೆ ಸೀಟ್ ತೆಗೆಯೋದು. ಇಲ್ಲೊಂದು 2 ಕಡೆ ನಾನು ಬಟನ್ಸ್ ಕೊಟ್ಟಿದ್ದಾನೆ. ಇದು ಸೀಟ್ ಓಪನ್ ಮಾಡೋದು. ಇಲ್ಲಿ ಚೆನ್ನಾಗಿ ಬಿಟ್ಟಿದ್ದೆ. ಇಲ್ಲಿ ಏನಾದ್ರು ಡಾಕ್ಯುಮೆಂಟ್ಸು ಅದು ಇದು ನಾನು ಇಟ್ಕೊಳಕ್ಕೆ ಇಲ್ಲಿ ಚೆನ್ನಾಗಿ ಬಿಟ್ಟಿದ್ದಾನೆ. ಇಲ್ಲಿ ಸೀಟ್ಸ್ ಓಪನ್ ಮಾಡೋಕ್ಕೆ. ಹಾಕೋದು ತೆಗಿಯೋದಲ್ಲ ತುಂಬ ಈಸಿ ಝೆಡ್ದು ಇದು. ಇನ್ನೊಂದು ಆಗ RPM ಮೀಟ್ರು ನೋಡೋದಾದ್ರೆ ಇದು RPM ಮೀಟ್ರು ನೋಡೋಕ್ಕೆ ಒಂಥರ ಖುಷಿ. ಹೋಗಿ ಬರ್ತೀನಿ.
ಹಾಂ ಆಫ್ ಮಾಡಿದ್ದೀನಿ. ಇದು ಝೆಡ್ ಏನಾದ್ರು ಸ್ಟಾಕ್ ಕಂಡೀಷನಲ್ಲಿ ಇದ್ದಿದ್ರೆ ಒಳ್ಳೆ ವ್ಯಾಲ್ಯೂ ಸಿಗ್ತಾ ಇತ್ತು ಝೆಡ್ಗೆ. ಬಟ್ ಸ್ಟಾಕ್ ಕಂಡೀಷನಲ್ಲಿ ಇಲ್ಲದೆ ಇರೋ ಕಾರಣ ಅಷ್ಟೊಂದು ವ್ಯಾಲ್ಯೂ ಸಿಗಲ್ಲ. ಸೊ ನಾನು ಎಲ್ಲರಿಗೂ ಹೇಳೋದು ಒಂದೇ ಮಾತು, ಯಾವುದೇ ಕಾರಣಕ್ಕೂ ಪೋರ್ಟಿಂಗ್ ಮಾಡಿಸ್ತೀನಿ ಅವೆಲ್ಲ ಮಾಡ್ಸೋಕ್ಕೆ ಹೋಗ್ಬೇಡ್ರಿ. ಸ್ಟಾಕಲ್ಲಿ ಚೆನ್ನಾಗಿ ಇಟ್ಕೊಳ್ರಿ. ಸ್ಟಾಕಲ್ಲಿ ಇಟ್ಕೊಂಡ್ರೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ನಿಮಗೆಲ್ಲ. ಯಾವುದೇ ಗಾಡಿ ಆದರೂ ಸರಿ ಸ್ಟಾಕಲ್ಲಿ ಇಟ್ಕೊಂಡ್ರೆ ವ್ಯಾಲ್ಯೂ. ಪೋರ್ಟಿಂಗ್ ಮಾಡಿಸಿದ್ರೆ ವ್ಯಾಲ್ಯೂ ಸಿಗೋದೇ ಇಲ್ಲ. ಓನರ್ ಹೇಳಿದ್ದಾರೆ ಬಟ್ ಜಾಸ್ತಿ ಟಾಪ್ ಎಂಡ್ ಎಲ್ಲ ಟ್ರೈ ಮಾಡಬೇಡ ಅಂತ. ನೋಡೋಣ, ಸುಮ್ಮನೆ ಓದ್ತೀನಿ ಅಷ್ಟೇ. ಇದಾ ಬ್ರೋ 2 ವರ್ಷ 3 ವರ್ಷದ ಮುಂಚೆ ಝೆಡ್ ವ್ಯಾಲ್ಯೂನೇ ಇಲ್ಲ ಬ್ರೋ. 2 ವರ್ಷ 3 ವರ್ಷದ ಮುಂಚೆ ಗೊತ್ತಿರಲಿಲ್ಲ ಝೆಡ್ ಬಗ್ಗೆ ಎಲ್ಲ. ಇವಾಗ ಝೆಡ್ ಕೇಳ್ರಿ ಏನು ಮುಟ್ಟಕ್ಕಾಗೈತ ರೇಟುಗಳು? 4 ಸ್ಪೀಡ್ 2.5 ಲಕ್ಷ. ಹ್ಞೂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ.